ಸಿಎಸ್ಐ ಹೋಲ್ಸ್ವರ್ತ್ ಮೆಮೋರಿಯಲ್ ಆಸ್ಪತ್ರೆ ಮೈಸೂರು ಪುನರಾರಂಭ. ಸಿಎಸ್ಐ ಮಿಷನ್ ಆಸ್ಪತ್ರೆಯ ನೂತನ ನಿರ್ದೇಶಕರಾದ ಡೇವಿಡ್ ಜಾನ್ ಚೆಲ್ಲಿ ಮಾತನಾಡಿ, ಕಳೆದ 14 ತಿಂಗಳಿಂದ ಆಸ್ಪತ್ರೆಯು ಮುಚ್ಚಿತ್ತು. ತುಂಬಾ ಕಷ್ಟವಾದ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಯು ನಡೆಸಬೇಕಾಗಿತ್ತು. ಇದನ್ನ ಮನಗೊಂಡು ನಾವು ಸುಮಾರು 120 ವರ್ಷ ಇತಿಹಾಸವಿರುವ ಮಿಷನ್ ಆಸ್ಪತ್ರೆಯನ್ನ ಮತ್ತೆ ಪುನರಾರಂಭ ಮಾಡಿದ್ದೇವೆ. ನಾವು ಈ ಆಸ್ಪತ್ರೆಯನ್ನ ಯಾವುದೋ ಹಣಕ್ಕಾಗಿ ಅಲ್ಲ, ಜನರಿಗೆ ಉತ್ತಮವಾದ ಕಡಿಮೆ ದರದಲ್ಲಿ ಚಿಕಿತ್ಸೆಯನ್ನ ಕೊಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನ ಮತ್ತೆ ಪುನರಾರಂಭ ಮಾಡಿದ್ದೇವೆ. ನೂತನವಾದ ಉಪಕರಣಗಳನ್ನು ಅಳವಡಿಸಿದ್ದೇವೆ. ಉತ್ತಮ ಸೇವೆಗಾಗಿ ಸಲ್ಲಿಸಿರುವ ವೈದ್ಯರು ಕೂಡ ನಮ್ಮ ಜೊತೆ ಸಹಕರಿಸಿದ್ದಾರೆ. ಆದ್ದರಿಂದ ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದ್ದಾರೆ. ನಮ್ಮ ಜೊತೆ ಡಾಕ್ಟರ್ ಸುಶೀಲ್ ಜತ್ತನ್, ಸಿಎ ಎಪ್ಪನ್, ಡಾಕ್ಟರ್ ಜಾನ್ಸನ್ ಅವರು ಕೈಜೋಡಿಸಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿ.ಎಸ್. ಶಶಿಕಾಂತ್, ಪ್ರಜಾಪವರ್ ನ್ಯೂಸ್, ಮೈಸೂರು. ನನ್ನ ಹೆಸರು ಡಾಕ್ಟರ್ ಡೇವಿಡ್ ಅಂತ ಹೇಳಿ. ಮೂಲತಃ ನಾನು ಹೃದಯರೋಗ ತಜ್ಞ. ಹಲವಾರು ಹಾಸ್ಪಿಟಲ್ಸಲ್ಲಿ ಕೆಲಸ ಮಾಡಿದ್ದೀನಿ. ಮೈಸೂರಲ್ಲಿ ಮಾತ್ರ 1 ವರ್ಷ ಅಪೋಲೋ ಹಾಸ್ಪಿಟಲ್, ಇನ್ನೊಂದು 6 ತಿಂಗಳು ವಿಕ್ರಮ್ ಹಾಸ್ಪಿಟಲಲ್ಲಿ ಕೆಲಸ ಮಾಡಿ, ಬಾಕಿ ಎಲ್ಲ ಟೈಮು ಮೈಸೂರಿಂದ ಹೊರಗಡೆ ಕೆಲಸ ಮಾಡಿ, ಲಾಸ್ಟ್ ಟಾಟಾ ಅಲ್ಲಿ ಸೌತ್ ಇಂಡಿಯಾ ಡೈರೆಕ್ಟರ್ ಆಗಿ ರಿಟೈರ್ ಆಗಿದ್ದೀನಿ. ರಿಟೈರ್ ಆಗಿ ಮನೆಯಲ್ಲಿ ಇದ್ದಾಗ ಈ ಮಿಷನ್ ಹಾಸ್ಪಿಟಲ್ ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ಅನ್ನೋದು ಕೇಳಿಬಂದಿತ್ತು. ಪೇಪರಲ್ಲೂ ಓದಿದ್ದೆ. ಆಗಲೇ ನಾನಿದ್ದು ಇದಕ್ಕೇನಾದ್ರು ಮಾಡಬೇಕಲ್ಲ ಅನ್ನೋ ಒಂದು ಮನಸ್ಸಲ್ಲಿತ್ತು. ಆದರೆ ಹೆಂಗೆ ಮಾಡಬೇಕು, ಏನು ಮಾಡಬೇಕು ಏನೂ ಗೊತ್ತಾಗಿರಲಿಲ್ಲ. ಆಗ ನಮ್ಮ ಫ್ರೆಂಡ್ ಡಾಕ್ಟರ್ ಸುಶೀಲ್ ಜತ್ತನ್ನ ಅಂಥೇಳಿ, ಇವರು UK ಇಂದ ಬಂದು ಉಡುಪಿ ಹಾಸ್ಪಿಟಲ್ ಅವರು ಎಲ್ಲ ಒಳ್ಳೆತನ ಮೇಲೆ ಆಗಿರೋದ್ರಿಂದ ಬಿಷಪ್ ಅವ್ರನ್ನು ಡಾಕ್ಟರ್ ಜತ್ತನ್ನನ್ನು ಕರೆದಿದ್ದರು. ಡಾಕ್ಟರ್ ಜತ್ತನ್ನ ಅವರು ನನ್ನನ್ನು ಸಂಪರ್ಕಿಸಿ, ಡಾಕ್ಟರ್ ಡೇವಿಡ್, ನೀವು ಹೇಗಿದ್ರು ಮನೇಲಿ ಇದ್ದೀರಲ್ಲ, ಒಂಚೂರು ಈ ಹಾಸ್ಪಿಟಲ್ ನಾವು ಮೇಲೆ ಬನ್ನಿ ಅಂತ ಹೇಳ್ಬಿಟ್ಟು ನಾವು 4 ಜನ ಸೇರ್ಕೊಂಡಿದ್ವಿ. ನಾನು, ಡಾಕ್ಟರ್ ಸುಶೀಲ್ ಜತ್ತನ್ನ, ಎಪ್ಪನ್ ಅಂತ ಹೇಳ್ಬಿಟ್ಟು ಚಾರ್ಟರ್ಡ್ ಅಕೌಂಟೆಂಟು, ಆಮೇಲೆ ಡಾಕ್ಟರ್ ಜಾನ್ಸನ್ ಅಂತ ಹೇಳಿ ಅವರೊಂದು ಅಡ್ಮಿನಿಸ್ಟ್ರೇಟ್ರು ಪ್ಲಸ್ ಒಂದು PhD ಡಾಕ್ಟ್ರು. ನಾವೊಂದು ಒಂದು ಚಾಲೆಂಜ್ ಥರ ತಗೊಂಡು ಇದನ್ನು ಸರಿಪಡಿಸ್ಬೇಕು ಅಂತ ನೋಡಿದಾಗ ಭಾಳ ಹಳ್ಳಗಳಿದ್ದು, ಬೇರೆಯವರಾಗಿದ್ದರೆ ಇದು ಬೇಡ ಹೋಗ್ಬಿಡೋಣ, ಯಾಕಂದರೆ ಭಾಳ ಹಳ್ಳ ಇದೆ ಇರೋದ್ರಿಂದ ಮುಚ್ಚಕ್ಕಾಗಲ್ಲ ಅಂತಿದ್ರು. ಆದರೆ ನಾವು ಹೆಂಗನ ಮಾಡಬೇಕು, ಯಾಕೆಂದರೆ ಇದಕ್ಕೆ ಇರೋಂಥ ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಇದೆ ಮಿಷನ್ ಹಾಸ್ಪಿಟಲ್. ನಾನು ಹಿಂದಕ್ಕೆ ಕೇಳಿ ಬಂದಿರೋದು, ಎಲ್ಲಿಗೂ ಹೋಗ್ತಾ ಇರಲಿಲ್ಲ. ಜನರು ಫಸ್ಟ್ ಬರೋದು ಅಂತಂದರೆ ಮಿಷನ್ ಹಾಸ್ಪಿಟಲ್ ಮಾತ್ರ. ಇಲ್ಲಿ ಬಿಟ್ಟರೆ ಬೇರೆ ಹಾಸ್ಪಿಟಲ್ಗೆ ಹೋಗ್ತಿದ್ರು ಹೊತ್ತು ಇಲ್ಲಿ ಬರಲಾರ್ದೆ ಯಾರು ಹೋಗ್ತಾ ಇರಲಿಲ್ಲ. ಮತ್ತು ಈ ಹಾಸ್ಪಿಟಲ್ 120 ವರ್ಷ ಆಗಿರೋದ್ರಿಂದ 3 ತಲೆಮಾರು ಜನ ಇಲ್ಲೇ ಇದೇ ಹಾಸ್ಪಿಟಲ್ ಹುಟ್ಟಿರೋಂಥವ್ರು. ಆ ಒಂದು ವಿಶ್ವಾಸ ಹಿಡ್ಕೊಂಡು ಬಂದಿರೋಂಥ ಹಾಸ್ಪಿಟಲ್ ಆಗಿನ ಕಾಲದಲ್ಲಿ ಈ ಒಂದು ಕ್ವಾಲಿಟಿ ಬೇರೆ ಎಲ್ಲೂ ಸಿಗ್ತಾ ಇರಲಿಲ್ಲ. ಎರಡನೇದು, ಈ ಹಾಸ್ಪಿಟಲ್ ಬರೋವಂಥವ್ರು ಸಾಮಾನ್ಯ ಜನರು, ಅಂದರೆ ಲೋವರ್ ಮಿಡಲ್ ಕ್ಲಾಸು ಮತ್ತು BPL. ಇವರು 20ನೇ ತಾರೀಕು ಅಂತಂದರೆ ಇದ್ದಿದ್ದು ದುಡ್ಡೆಲ್ಲ ಖಾಲಿ ಆಗೋಂಥವ್ರು. ಅಂಥದ್ರಲ್ಲಿ ಇವ್ರಿಗೆ ಇರೋದು 2 ಆಪ್ಷನ್ ಇತ್ತು ಮೈಸೂರಲ್ಲಿ. ಒಂದು, ಸರ್ಕಾರಿ ಹಾಸ್ಪಿಟಲ್ಗೆ ಹೋಗ್ಬೇಕು, ಇಲ್ಲ ಸರ್ಕಾರಿ ಹಾಸ್ಪಿಟಲ್ಗಿಂತ ಒಂಚೂರು ಖರ್ಚಾಗುವಂಥದ್ದು ಮಿಷನ್ ಹಾಸ್ಪಿಟಲ್. ಇಷ್ಟೇ ಇದ್ದಿದ್ದು. ಮಿಷನ್ ಹಾಸ್ಪಿಟಲ್ ಈಗಲೂ ಇಡೀ ಮೈಸೂರಲ್ಲಿ ನೀವು ನೋಡಿ, ಇಲ್ಲಿರೋ ಅಷ್ಟು ಚಾರ್ಜ್ ನೀವು ಸರ್ಕಾರಿ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತೀರ ಹೊತ್ತು ಪ್ರೈವೇಟ್ ಹಾಸ್ಪಿಟಲ್ಗಿಂತ ಭಾಳಷ್ಟು ಕಮ್ಮಿ. ಮತ್ತು ಯಾವುದೇ ಕಾಯಿಲೆ ಇದ್ರೂ ಇಲ್ಲಿ ಒಂದು ಚಿಕಿತ್ಸೆ ಮಾಡ್ತಾ ಇದ್ದಿದ್ದು ಧೈರ್ಯ ಮಾಡ್ಕೊಂಡು ಡಾಕ್ಟರ್ಸ್. ಹಲವಾರು ಕಾರಣಗಳಿಂದ 2020 ಇಸ್ವಿಯಿಂದ ಹಿಡ್ಕೊಂಡು ಕೋವಿಡ್ ಆದಮೇಲೆ ಹಾಸ್ಪಿಟಲ್ ಒಂಥರ ಆರ್ಥಿಕೆಯಾಗಿ ಕೆಳಮಟ್ಟಕ್ಕೆ ಬಂದಿತ್ತು. ಅದೊಂದು ಪೀಕ್ ಲೆವೆಲ್ ಇಳ್ತಾ 2023ರಲ್ಲಿ ಬಂತು. ಜನರಿಗೆ ಸಂಬಳನೂ ಸಿಗಲಾರ್ದಂಥದ್ದು ಪರಿಸ್ಥಿತಿಗೆ ಬಂದಿತ್ತು ಅದು. ಆ ಟೈಮಲ್ಲಿ ಮತ್ತು ಹೊಟ್ಟೆ ಹಸಿವುಕೊಂಡಾಗ ಮಗುನೂ ಅಳುತ್ತೆ. ಸೊ ಜನರಿಗೆ ಸಂಬಳ ಸಿಗಲಾರ್ದಕ್ಕೆ ಹೋದ ವರ್ಷ ಸ್ಟ್ರೈಕ್ ಮಾಡಿ ಇದನ್ನೇ ನಮಗೆ ದುಡ್ಡು ಕೊಡಿ ಅಂತ ಕೇಳಿದ್ವಿ. ಯಾಕಂದರೆ ಹಸಿವು ಆಗಿದ್ದು ಪಾಪ ಅವ್ರಿಗೆ ಸಂಬಳ ಇಲ್ಲದೆ ಇರೋದ್ರಿಂದ. ಅದನ್ನು ನಾವು ಒಂದು ಛಲಾಗಿ ತಗೊಂಡು 14 ತಿಂಗಳು ಮುಚ್ಚಿದ್ದ ಹಾಸ್ಪಿಟಲ್ನ ಸೆಪ್ಟೆಂಬರ್ 16ನೇ ತಾರೀಕು ನಾವು ಇದನ್ನು ಫಸ್ಟ್ ಓಪನಿಂಗ್ ಥರ ಮಾಡಿ ಚಿಕ್ಕದಾಗಿ ಅಲ್ಲಿಂದ ನಾವು ಪ್ಲ್ಯಾನಿಂಗ್ ಮಾಡ್ಕೊಂಡು ಬಂದು, ನಾನು ಅಕ್ಟೋಬರ್ 10ನೇ ತಾರೀಕಿಗೆ ಚಾರ್ಜ್ ತೊಗೊಂಡೆ. ಈಗ ನಿನ್ನೆನೆ ನಾನು
ನಮ್ಮ 10ನೇ ತಾರೀಕು ತೊಗೊಂಡಿದ್ದ ತಕ್ಷಣ ತಗೊಂಡಿರೋ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಇಲ್ಲಿವರೆಗೆ 300ಕ್ಕಿಂತ ಜಾಸ್ತಿ ಪೇಷಂಟ್ಸ್ ನಾವು ನೋಡಿದ್ದೀವಿ. 18 ಆಪ್ರೇಷನ್ಸ್ ಮಾಡಿದ್ವಿ ಒಂದೇ ತಿಂಗಳಲ್ಲಿ. ಆಮೇಲೆ ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಈಗ ಕಂಪಲ್ಸರಿಯಾಗಿ ಬೆಳಗ್ಗಿಂದ ಸಾಯಂಕಾಲವರೆಗೂ ಡಾಕ್ಟರ್ಸ್ ಇದ್ದಾರೆ. ಹಳೆಯ ಡಾಕ್ಟರ್ಸನ್ನು ಬಂದು ಹೋಗೋ ರೀತಿಯಲ್ಲಿ ಬಂದಿದ್ದಾರೆ. ನಾನು ಜನರಿಗೆ ಒಂದೇ ಹೇಳಿ ಬಯಸ್ತೀನಿ, ನೀವು ತಾಯಿ ಥರ ಇಟ್ಟಿರುವಂಥ ವಿಶ್ವಾಸ ಈ ಹಾಸ್ಪಿಟಲ್ನ ಕಳ್ಕೊಬೇಡಿ. ಮತ್ತು ಇದು ಪುನರ್ಜನ್ಮ ಆಗಿದೆ. ನಾವು ಇದೇ ಹಳೇ ರೀತಿಯಲ್ಲೇ ಇದನ್ನು ಮುಂದಕ್ಕೆ ನಡೆಸ್ಕೊಂಡು ಹೋಗ್ತೀವಿ. ನಿಮ್ಗೆ ಬೇಕಾಗಿರೋ ಸೌಲಭ್ಯಗಳನ್ನು, ನಿಮ್ಗೆ ಬೇಕಾಗಿರೋ ಚಿಕಿತ್ಸೆಯನ್ನು ಗ್ಯಾರಂಟಿ ನಿಮಗೆ ತಲುಪಿಸ್ತೀವಿ. ನೀವು ಹೆದರಬೇಡಿ. ದುಡ್ಡು ನಮಗೆ ಬೇಕಾಗಿಲ್ಲ, ಬೇಕಾಗಿರೋ ಸ್ವಸ್ಥತೆ. ಇಲ್ಲಿ ಬಂದವ್ರಿಗೆ ದುಡ್ಡಿನ ವಿಷಯದಲ್ಲಿ ಚಿಕಿತ್ಸೆ ಇಲ್ದಂಗಂತೂ ನಾವು ಯಾರೂ ಮಾಡಲ್ಲ. ಬನ್ನಿ, ಈ ಸೌಲಭ್ಯಗಳು ನಿಮಗೋಸ್ಕರನ ಮಾತ್ರ ನಾವು ತೆಗೆದಿರೋದು. ಬಂದು ಇದನ್ನು ಉಪಯೋಗಿಸ್ಕೋಬೇಕಂತ ನನ್ನ ವಿನಂತಿ. ಸರ್, ಇದು ಹಾಸ್ಪಿಟ್ಲಿಗೆ ತುಂಬ ಇತಿಹಾಸ ಇರತಕ್ಕಂಥ ಹಾಸ್ಪಿಟ್ಲ್ ಇದು. ತಾವು ಇದೇ ಹಾಸ್ಪಿಟ್ಲನ್ನ ಯಾಕೆ ಸರ್ ಆಯ್ಕೆ ಮಾಡ್ಕೊಂಡ್ರಿ? ಯಾಕಂದರೆ ನಾನು ಹೇಳ್ತಾ ಇದ್ದೀನಿ, ಈ ಹಾಸ್ಪಿಟ್ಲಿಗೆ ಬರುವಂಥ ಜನರು ಫಸ್ಟ್ ಥಿಂಗು ಇದ್ರ ಮೇಲೆ ಒಂದು ತಾಯಿ ವಿಶ್ವಾಸ ಇಟ್ಕೊಂಡಿದ್ದಾರೆ. ಒಂದು. ಎರಡನೇದು, ಈ ಹಾಸ್ಪಿಟ್ಲಿಗೆ ಬರುವಂಥ ಜನಸಂಖ್ಯೆ ಏನಿದೆಯಲ್ಲ, ಒಂಥರ ಲೋವರ್ ಮಿಡಲ್ ಕ್ಲಾಸು ಮತ್ತು BPL ಕಾರ್ಡ್ ಹೋಲ್ಡರ್. ಅವ್ರಿಗೆ ಮತ್ತು ಅಂಥವ್ರಿಗೆ ಈ ಸೌಲಭ್ಯ ಸಿಗಲಿಲ್ಲ ಅಂದರೆ ಇನ್ನು ಯಾರಿಗೆ ಕೊಡ್ಬೇಕು ಹೇಳಿ? ಬೇರೆ ಎಲ್ಲೇ ಹೋದ್ರೂ ಅವ್ರಿಗೆ ದುಡ್ಡಿಲ್ಲದೇ ಯಾವುದೂ ಕೆಲಸ ಆಗಲ್ಲ. ಇಲ್ಲಿ ಆ ಥರ ಇಲ್ವಲ್ಲ. ಸೊ ಹಾಗಿರೋದ್ರಿಂದ ನಮಗೂ ಒಂಥರ ಆಸೆ, ಒಂಥರ ಆಸಕ್ತಿ. ಈ ಸೇವೆ ನಮಗೂ ಒಂದು ಚಾನ್ಸ್ ಸಿಗುತ್ತಲ್ಲ ಸೇವೆ ಮಾಡೋಕ್ಕೆ, ಅದಕ್ಕೆ ಈ ಹಾಸ್ಪಿಟಲ್. ಯಾಕಂದರೆ ಎಲ್ಲರಿಗೂ ಈ ಸೇವೆ ಸಿಗೋಕ್ಕೆ ಆಗಲ್ಲ ಸರ್. ತಾವು ಕೂಡ ತುಂಬ ಕಡೆ ಕೆಲಸ ಮಾಡಿ ಬಂದಿದ್ದೀರಾ. ಈಗ ಈ ಹಾಸ್ಪಿಟ್ಲ್ ತಮ್ಮ ಅಧೀನಕ್ಕೆ ತಗೊಂಡಿದ್ದೀರಾ. ಮುಂದೆ ಈ ಹಾಸ್ಪಿಟ್ಲ್ ಯಾವ ರೀತಿ ಇನ್ನೂ ಮುಂದುವರಿಸ್ಬೇಕಂತ ಏನಾದ್ರು ಆಯೋಜನೆ ಏನಾದ್ರು ಹಾಕ್ಕೊಂಡಿದ್ದೀರಾ ಸರ್? ಹೌದು, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ. ಒಂದು, ಈಗಿರೋ ಒಂದು ಇನ್ಸ್ಟ್ರೂಮೆಂಟ್ಸ್ ಎಲ್ಲನೂ ನಾವು ಹೊಸ ರೂಪವಾಗಿ ಚೇಂಜ್ ಮಾಡೋಕ್ಕೆ ಫಸ್ಟ್ ಪ್ಲ್ಯಾನ್ ಇಟ್ಕೊಂಡಿದ್ವಿ. ಅದೇ ರೀತಿಯಾಗಿ ಅಲ್ಟ್ರಾಸೌಂಡ್, ನಮ್ಮದು ಲೇಟೆಸ್ಟ್ ಅಲ್ಟ್ರಾಸೌಂಡ್ ಬರ್ತಾಯಿದೆ ಈಗ. ತಕ್ಷಣ ಇನ್ನೊಂದು ತಿಂಗಳಲ್ಲಿ ನಮ್ಮ ರೇಡಿಯಾಲಜಿ ಆಗಲಿ, CT ಸ್ಕ್ಯಾನ್ ಮಿಷಿನ್ ಆಗಲಿ, ಪ್ರತಿಯೊಂದು ಡಯಾಗ್ನೋಸ್ಟಿಕ್ ಇನ್ಸ್ಟ್ರೂಮೆಂಟ್ಸ್ನು ಬರ್ತಾಯಿದ್ದಾವೆ. ಒಂದೇ ಮಾತು ಏನು ಹೇಳಿ ಬಯಸ್ತೀನಿ ಅಂತಂದರೆ, ಇವೆಲ್ಲನೂ ಜನರು ತಮ್ಮ ಪಾಕೆಟಿಂದ ಸಹಾಯ ಮಾಡಿಕೊಡುವಂಥ ಇನ್ಸ್ಟ್ರೂಮೆಂಟ್ಸ್ ಆಗಿರೋದ್ರಿಂದ ನಮ್ಮ ಮೇಲೆ ಒತ್ತಡ ಇಲ್ಲ. ಇದ್ರ ಮೇಲೆ ದುಡ್ಡು ಮಾಡಲೇಬೇಕು ಅನ್ನೋದು. ಈ ಹಾಸ್ಪಿಟ್ಲಲ್ಲಿ ತಾವು ದುಡ್ಡಿಗೆ ಪ್ರಾಮುಖ್ಯತೆ ಕೊಡ್ತಲ್ಲ, ಜನರ ರೋಗಿಗಳಿಗೆ ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ಅಂತ ಹೇಳ್ತಾರೆ. 100%. ಈಗ ನಿಮ್ಮ ಜೊತೆ ಈಗ ಯಾರ್ಯಾರು ಸೇರ್ಕೊಂಡಿದ್ದಾರೆ ಸರ್ ಈಗ ನಿಮ್ಮ ಜೊತೆ? ಡಾಕ್ಟರ್ ಸುಶೀಲ್ ಜತನ ಅವರು ಇಡೀ ನಮ್ಮ ಡಯಾಸಿಸ್ಗೆ ಹೆಲ್ತ್ ಕನ್ವೀನರ್ ಆಗಿದ್ದಾರೆ. ಅವರು UK ಅಲ್ಲಿ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡೋಂಥವ್ರು. ಸದ್ಯಕ್ಕೆ ಅವ್ರ ಫ್ಯಾಮಿಲಿನೆಲ್ಲ ಅಲ್ಲಿ ಬಿಟ್ಟು ಅವ್ರು ಇಲ್ಲಿಗೆ ಬಂದು ಸೇವೆ ಮಾಡ್ತಾಯಿದ್ದಾರೆ. ಉಡುಪಿಯಲ್ಲಿ ಇರ್ತಾರೆ ಅವರು, ಅದು ಬಂದು ಹೋಗ್ತಿರ್ತಾರೆ. ಎರಡನೇದು EBFN ಅಂತ ಹೇಳ್ಬಿಟ್ಟು ಅವರು ಚಾರ್ಟೆಡ್ ಅಕೌಂಟೆಂಟು. ಅವರು ತಮ್ಮ ಒಂದು ಕಾಂಟ್ಯಾಕ್ಟ್ಸಿಂದ ಇಟ್ಕೊಂಡು ಹಲವಾರು ರೀತಿಯಲ್ಲಿ ಇದನ್ನು ಸಹಾಯ ಮಾಡಿಸ್ತಾ ಇದ್ದಾರೆ. ಮತ್ತು ಬೆಂಗಳೂರಿಂದ ಜಾನ್ಸನ್ ಅಂತ ಹೇಳ್ಬಿಟ್ಟು ಡಾಕ್ಟರ್ ಜಾನ್ಸನ್ ಅವರು PhD ಮಾಡಿದವರು. ಅವರು ತಮಗಿರುವಂಥ ವಿದ್ಯೆಕಲೆ ಉಪಯೋಗಿಸ್ಕೊಂಡು ಈ ಹಾಸ್ಪಿಟಲ್ ಒಂದು ಒಳ್ಳೆ ರೀತಿಯಾಗಿ ನಡ್ಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾರೆ. ಹಳೆ ಇದ್ದಂತಾಗ ನರ್ಸ್ಗಳಾಗಿರ್ಬೋದು, ಡಾಕ್ಟರ್ಸ್ ಬಿಡ್ದು, ಅವ್ರ ಜೊತೆ ಏನಾದ್ರು ಒಂದು ಮೀಟಿಂಗ್ ಏನಾದ್ರು ಮಾಡಿದ್ದೀರಾ ಸರ್? ಹೊಸ್ದಾಗಿ ಬರ್ತಾ ಬಂದ ತಕ್ಷಣ ಫಸ್ಟ್ ಮೀಟಿಂಗ್ ಮಾಡಿರೋದು ಅದು. ಕ್ಷಮೆ ಕೇಳಿದ್ವಿ ನಾವು, ಕ್ಷಮಿಸಿ, ಹೌದು ತಪ್ಪಾಗಿದೆ ಹಾಸ್ಪಿಟ್ಲಿಗೆ, ಆದರೆ ನಿಮ್ಮೆಲ್ಲರಿಗೂ ನ್ಯಾಯ ಮಾಡಿಸ್ತೀವಿ ಅಂದ ತಕ್ಷಣ ಅವ್ರಿಗೆ ಒಂಥರ ಖುಷಿ ಅಳು ಬಂತು ಅವ್ರ ಕಣ್ಣಲ್ಲಿ. ಖುಷಿ ಅಳು ಬಂದು, ಸರ್ ನೀವು ಏನೇ ಹೇಳಿದ್ರು ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು. ಬೇರೆ ಯಾವ ಹಾಸ್ಪಿಟ್ಲ್, ಯಾವ ಸಂಸ್ಥೆಯಲ್ಲಿ ನಿಮಗೆ 14 ತಿಂಗಳು ನಿಮಗೆ 1 ಪೈಸಾ ದುಡ್ಡು ಇಲ್ಲದೇ ಆ ಸಂಸ್ಥೆ ಕೂಡ ನಿಲ್ತೀರ ನೀವು ಹೇಳಿ? ಆದರೆ ಈ ಹಾಸ್ಪಿಟಲ್ ಕೆಲಸ ಮಾಡೋವಂಥ 228 ವರ್ಕರ್ಸ್, ನರ್ಸೇ ಆಗಿರ್ಬೋದು, ಪ್ಯಾರಾಮೆಡಿಕ್ ಇರ್ಬೋದು, ಅಡ್ಮಿನ್ ಇರ್ಬೋದು, ಇಲ್ಲದೆ ಕ್ಲಾಸ್ 4 ಬಿಟ್ಟು ಹೋಗಿಲ್ಲ. ಅವ್ರು ದುಡ್ಡಿಲ್ಲ ಅಂದ್ರೂ ನಾವು ಈ ಸಂಸ್ಥೆಗೆ ಬಿಟ್ಟು ಎಲ್ಲೂ ಹೋಗಲ್ಲ ಅಂತ ಇಲ್ಲೇ ಕೂತಿದ್ದಾರೆ. ಬೇಕಾದ್ರೆ ಕೆಲಸ ಬೇಕಂದ್ರೆ ಎಲ್ಲಿ ಬೇಕಾದ್ರೂ ಸಿಗ್ಬೋದು ಇವತ್ತು ನಾಳೆ. ಸಂಸ್ಥೆನ ಅವ್ರು ಬಿಟ್ಟು ಹೋದರೆ ಎಲ್ಲಿ ಮತ್ತೆ ಕಂಪ್ಲೀಟಾಗಿ ಹೋಗ್ಬಿಡುತ್ತೇನೋ ಅನ್ನೋ ಒಂದು ಭಯದಿಂದ ಅವರು ತ್ಯಾಗ ಇದೆ. ಎಲ್ಲ ವಿಭಾಗದಂತಹ ನುರಿತವಾದ ಡಾಕ್ಟರ್ಗಳು ತಮ್ಮಲ್ಲಿ ಲಭ್ಯ ಇರ್ತಾರೆ ಸರ್? ಹೌದು. ಈಗ ಸದ್ಯಕ್ಕೆ
ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಡಾಕ್ಟರ್ ಉತ್ತಮ್ ಚಂದ್ ಇದ್ದಾರೆ, ಆಮೇಲೆ ಡಾಕ್ಟರ್ ಉದಯ್ ಅಂತಿದ್ದಾರೆ, ಡಾಕ್ಟರ್ ಚೇತನ್ ಹೊಸದಾಗಿ ಜಾಯ್ನ್ ಆಗಿದ್ದಾರೆ. ಆಮೇಲೆ ಸರ್ಜರಿ ಡಿಪಾರ್ಟ್ಮೆಂಟಲ್ಲಿ ನಿಮಗೆಲ್ಲರಿಗೆ ತಿಳಿದಂತೆ ಡಾಕ್ಟರ್ ರೂಬೆನ್ ಪ್ರಕಾಶ್, ನಿಮಗೆಲ್ಲರಿಗೂ ಚಿರಪರಿಚಯ ಇರ್ಬೋದು, ಅವರು ಬರ್ತಾ ಇದ್ದಾರೆ, ಅವರು ಆಪ್ರೇಷನ್ಸ್ ಮಾಡ್ತಾಯಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್ ಸೀನಿಯರ್ ಸರ್ಜನ್ ಅವರು ಬರ್ತಾಯಿದ್ದಾರೆ. ಅದಲ್ಲದೆ ಹೊಸದಾಗಿ ಡಾಕ್ಟರ್ ಸೋನಿಯಾ ಬಂದಿದ್ದಾರೆ. ಆಮೇಲೆ ಮೂಳೆ ತಜ್ಞರಾಗಿ ಆರ್ಥೋಪೆಡಿಷಿಯನ್ ಡಾಕ್ಟರ್ ಮಧುಸೂದನ್, ಒಳ್ಳೆಯ ಹೆಸರು ಪಡ್ಕೊಂಡಂಥ ಡಾಕ್ಟರ್ ಮಧುಸೂದನ್ ಆಲ್ರೆಡಿ ಇದ್ದಾರೆ. ಅವ್ರ ಜೊತೆಲಿ ಡಾಕ್ಟರ್ ಮೋಹಿತು ಇದ್ದಾರೆ. ಇನ್ನು ಈ ಹಲವಾರು ಬೇರೆ ಡಾಕ್ಟರ್ಸ್ ಇದ್ದಾರೆ ಆರ್ಥೋಪೆಡಿಕ್ಸ್. ಪೀಡಿಯಾಟ್ರಿಕ್ಸಲ್ಲಿ ಡಾಕ್ಟರ್ ಪಂಚಾಕ್ಷರಯ್ಯ, ಅವ್ರು ಎತ್ತಿದ ಕೈ ಪೀಡಿಯಾಟ್ರಿಕ್ಸ್. ಈ ಹಾಸ್ಪಿಟಲ್ ಎಲ್ಲ ಡಾಕ್ಟರ್ಸ್ ಬಿಟ್ಟೋದ್ರು ಅವರೊಬ್ಬರು ಮಾತ್ರ ಈ ಹಾಸ್ಪಿಟಲ್ ಕೂತಿದ್ರು ಹಾಗೆ 14 ತಿಂಗಳು. ಕೊನೆಯದಾಗಿ ಸರ್, ಅವ್ರ ಜೊತೆಯಲ್ಲಿ ಡಾಕ್ಟರ್ ಹೇಮಾ ಅಂತಿದ್ದಾರೆ. ನಮ್ಮ MBBS ಡಾಕ್ಟರ್ಸ್ 5 ಜನ ಇದ್ದಾರೆ ಈಗ. ಮತ್ತು ನಮಗೆ ಇಂಟೆನ್ಸಿವ್ ಕೇರ್ ನೋಡೋಕ್ಕೆ ಡಾಕ್ಟರ್ ನವೀನ್ ಅಂತ ಬಂದಿದ್ದಾರೆ. ಸೊ ಎಲ್ಲ ವೈದ್ಯರು ಆಲ್ರೆಡಿ ನಾವಿಲ್ಲಿ ಕೂತಿದ್ದೀವಿ. ಕೊನೆಯದಾಗಿ ಸರ್, ಮೈಸೂರು ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಾವು ತಪ್ಪು ಮಾಡಿದ್ದೀವಿ, ಕ್ಷಮಿಸಿ. ಆದರೆ ನಮ್ಮೆಲ್ಲ ವಿಶ್ವಾಸ ಕಳ್ಕೊಬೇಡಿ. ಮತ್ತೊಮ್ಮೆ ನಿಮ್ಮ ಸೇವೆ ಮಾಡೋಕ್ಕೆ ಚಾನ್ಸ್ ಕೊಡಿ.